ನೋಡಿ, ಈ ಸಣ್ಣ ಸಣ್ಣ ಮ್ಯಾಟರ್ಗೆ ಅಟೆನ್ಷನ್ ಕೊಡದೆ ಈ ಪಂದ್ಯನ ಕಳ್ಕೊಂಡಿದೀವಿ. ಈಗ ಕಮ್ ಬ್ಯಾಕ್ ಮಾಡೋದು ಟೀಮ್ ಇಂಡಿಯಾಗೆ ಬಹಳ ಕಷ್ಟ ಇದೆ. ಯಾಕೆ ಗೊತ್ತಾ? ನನ್ನ ಪ್ರಕಾರ ನೆಕ್ಸ್ಟ್ ಗೇಮ್ಗೆ ಇನ್ನ ಬೆಟರ್ ಬೌಲಿಂಗ್ ಅಟ್ಯಾಕ್ ಇಂದ ಇಳಿತಾರೆ ಇಂಗ್ಲೆಂಡ್. ಮಾರ್ಕ್ ವುಡ್ ಮೇ ಬಿ ಅವೈಲೇಬಲ್ ಆಗ್ಬೋದು. ಗಸ್ ಆಟ್ಕಿನ್ಸನ್ ಆಡ್ತಾರೆ ಅಂತ ಮಾಹಿತಿ ಬಂದಿದೆ. ಯಾಕಂದ್ರೆ ಇಲ್ಲಿ ಅವರು ಬ್ರೇಕ್ ಕೊಡ್ಬೇಕಾಗತ್ತೆ ವೋಕ್ಸ್ಗೆ. ಸತತವಾಗಿ 3 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ. ಸೊ ವೋಕ್ಸ್ಗೆ ಬ್ರೇಕ್ ಕೊಟ್ಟು ಗಸ್ ಆಟ್ಕಿನ್ಸನ್ ಬರ್ತಾರೆ. ಸೊ ಇನ್ನೊಂದು ಸ್ವಲ್ಪ ಬೆಟರ್ ಬೌಲಿಂಗ್ ಅಟ್ಯಾಕ್ ಆಗುತ್ತೆ ಇಂಗ್ಲೆಂಡ್. ರಾಕೇಶ್ ಅವರಿಗೆ ನಮಸ್ಕಾರ. ಇಂಡಿಯಾ ಲಾಸ್ಟ್ ಬಟ್ ಅಪ್ರಿಸಿಯೇಷನ್ ಫಾರ್ ಜಡೇಜಾ, ಬುಮ್ರಾ ಅಂಡ್ ಸಿರಾಜ್. ಸಿರಾಜ್ ಡಿಫೆಂಡೆಡ್ ಇಂಗ್ಲೆಂಡ್ ಬೌಲಿಂಗ್ ವೆಲ್ ಲೈಕ್ ಪರ್ಫೆಕ್ಟ್ ಬ್ಯಾಟರ್ಸ್, ನಾಟ್ ಈಸಿ ಇನ್ ಲಾರ್ಡ್ಸ್. ರಾಕೇಶ್, ಇಮ್ಯಾಜಿನ್ ಮಾಡಿ, ವಾಷಿಂಗ್ಟನ್ ಸುಂದರ ಅಥವಾ ಜಡೇಜಾ ಬಂದಿದ್ದು ರಿಷಬ್ ಪಂತ್ ಬದಲು, ಆ ಬಾಲ್ ಹಳೇದಾಗುವುದು, ಅವಾಗ ಪಂತ್ ಬಂದಿದ್ರೆ ಈ ಮ್ಯಾಚ್ ಇಂಡಿಯಾನೇ ಗೆದ್ಬಿಡ್ಬೋದಾಗಿತ್ತು. ಬಟ್ ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಸೂಪರ್ ಆಗಿ ಆಡಿದ್ರು ನಮ್ಮವರು. ಏನ್ ಡಿಫೆನ್ಸ್ ಆಡಿದ್ರು, ಎದ್ರುಕೊಳ್ಳೇ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಜೈಸ್ವಾಲ್ ಇಮ್ಮೆಚೂರ್ ಆಗಿ ಆಡಿದ್ರು ಅಲ್ವಾ ಸರ್? ಲೋಕರಾಜನ್ ಒಪ್ಕೊಳ್ತೀನಿ, ಚಾಯ್ಸ್ ಆಫ್ ಶಾರ್ಟ್ ಸೆಲೆಕ್ಷನ್ ಅಂತ ಒಳ್ಳೇದಿಲ್ಲ. ಆಮೇಲೆ ಪ್ರೆಷರ್ಗೆ ಸಕಂಬ್ ಆಗೋದ್ರು. ಫಸ್ಟೇ ನಾನು ಹೆಡ್ ಆನ್ ಹೊಡೆದು ಬಿಡ್ತೀನಿ ಆರ್ಚರ್ಗೆ. ಇಲ್ಲ, ಆ ಟೈಮಲ್ಲಿ ಸ್ಮಾರ್ಟ್ ಕ್ರಿಕೆಟ್ ಆಡಬೇಕಾಗಿತ್ತು. ಸ್ವಲ್ಪ ತಾಳ್ಮೆ ತೋರಿಸಿ. 4th ಡೇ ಲಾಸ್ಟ್ ಸೆಷನ್ ನೆಗೋಷಿಯೇಟ್ ನೋಡಿ. ಟೀಮ್ ಇಂಡಿಯಾ ಒಂದು ಹಂತಕ್ಕೆ ಮ್ಯಾಚ್ನ ಸೋತಿದ್ದು ಲಾಸ್ಟ್ ಸೆಷನ್ ಆಫ್ 4th ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 3 ಪ್ರಮುಖ ವಿಕೆಟ್ಗಳನ್ನ ಕಳ್ಕೊಂಡ್ಬಿಡ್ತೀವಿ. ಜೈಸ್ವಾಲೆ ಆ ಒಂದು ಫಾಲ್ಗೆ ಕಾರಣ. ಅವರು ಇಲ್ಲಿರೋ ಅಂತ ಬಾಲ್ನ ಹಿಂಗ್ ಪುಲ್ ಹೊಡಿಯಕ್ಕೆ ಹೋಗ್ತಾರೆ. ಜನರಲಿ ಹಿಂಗೆ ರ್ಯಾಂಪ್ ಶಾಟ್ನ ಅದನ್ನ ಈಸಿಯಾಗಿ ಆಡ್ತಾರೆ. ಇಲ್ಲ ಹಿಂಗ್ ಸ್ಲಾಶ್ ಮಾಡ್ತಾರೆ ಓವರ್ ಪಾಯಿಂಟ್. ಆ ಕೆಲಸ ಮಾಡಿದ್ರೆ ಜೋಫ್ರಾ ಆರ್ಚರ್ಗೆ ಅವ್ರು ಸರ್ವೈವ್ ಆಗ್ಬೋದಾಗಿತ್ತು. 1 ಫಾಲ್ ಶಾಟ್ ಶುರುವಾಯ್ತು ಕೊಲಾಪ್ಸ್ ಅಲ್ಲಿಂದ.